ಕಲೆಕ್ಷನ್ಸ್ ಇದೆ. ಮಂಡ್ಯ ಕಡೆ ನಮ್ಮ ಭಾಳ ಕಸ್ಟಮರ್ ಈಗ ಮೊನ್ನೆ ತೊಗೊಂಡು ಹೋಗಿದ್ದಾರೆ. ಅದೇ ಪ್ರಾಡಕ್ಟ್ ನಿಮಗೆ ತೋರ್ಸಕತ್ತೀನಿ. ಲೇಡೀಸು ಭಾಳಷ್ಟು ಖುಷಿಯಿಂದ ಬಂದು ತೊಗೊಂಡು ಹೋಗಿದ್ದಾರೆ. ಇದು ನೋಡಿ ಶ್ರೀವಲ್ಲಿ ಕಲೆಕ್ಷನ್ಸ್, ಇದು ಕೂಡ ಸೂಪರ್ ಡೂಪರ್ ಕಲೆಕ್ಷನ್. ಆದರೆ ನಿಮಗೆ ಫುಲ್ ನಾನು ರಿಪೀಟ್ ಸಪ್ಲೈ ಮಾಡೋದು ಪ್ರಾಮಿಸ್ ಮಾಡ್ತೀನಿ. ಈ ಪ್ರಾಮಿಸ್ ಯಾಕೆ ಮಾಡ್ತೀನಿ ಅಂದರೆ ಕಸ್ಟಮರು ಭಾಳಷ್ಟು ಜನ ತೊಗೊಂಡು ಹೋಗ್ಬಿಡ್ತಾರೆ. ನಮಸ್ಕಾರ ಫ್ರೆಂಡ್ಸ್, ಸ್ವಾಗತ ನಿಮ್ಮ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ. ಈ ಚಾನಲ್ನಲ್ಲಿ ಫಸ್ಟ್ ಟೈಮ್ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಯಾಕಂದರೆ ದಿವಸ ಹೊಸ ಕಲೆಕ್ಷನ್ಸ್ ತೋರಿಸ್ತಾ ಇರ್ತೀನಿ. ಆದ ನಂತರ ನಿಮಗೆ ಕ್ವಾಲಿಟಿ ಬಗ್ಗೆ ಐಡಿಯಾನು ಕೂಡ ಕೊಡ್ತಾ ಇರ್ತೀನಿ. ಟ್ರೆಂಡಿಂಗ್ ಕಲೆಕ್ಷನ್, ಹೊಸ ಕಲೆಕ್ಷನ್, ಸೀಸನ್ನಲ್ಲಿ ಯಾವ ಟೈಪ್ ಪರ್ಚೇಸ್ ಮಾಡಬೇಕು, ಸೀಸನ್ ನಂತರ ಹೆಂಗೆ ಮಾಡಬೇಕು, ಮದುವೆ ಸೀಸನಲ್ಲಿ ಯಾವ ಟೈಪ್ ಬಟ್ಟೆ ಪರ್ಚೇಸ್ ಮಾಡಬೇಕು, ಎಲ್ಲ ಟೈಪ್ ನಿಮಗೆ ಐಡಿಯಾ ಸಿಗುತ್ತೆ. ಈ ಟೈಪ್ ನಮ್ಮ ಹತ್ರ ಚಾರ್ಟ್ ಇದೆ. ನಾವು ಕೂಡ ಈ ಟೈಪ್ ಹೋಮ್ವರ್ಕ್ ಮಾಡ್ತೀವಿ ಮನೆಯಲ್ಲಿ ಕುಂತು. ಈ ಟೈಮ್ನಲ್ಲಿ ನಾವು ಯಾವ ಟೈಪ್ ಮಾಡಬೇಕು. ಈಗ ಫೆಸ್ಟಿವಲ್ ಸೀಸನ್ ಬಂತಂದರೆ 2025 2025ನಲ್ಲಿ ಯಾವ ಟೈಪ್ ಕಲೆಕ್ಷನ್ಸ್ ನಿಮಗೆ ಹೊರಗಡೆ ತೋರಿಸ್ಬೇಕು ಅಂತ ನಾವು ಕಲೆಕ್ಷನ್ ಬಗ್ಗೆ ನಾವು ತೋರಿಸ್ಕೊಡ್ತೀವಿ. ಆಮೇಲೆ ಏನೇನು ಟೈಪ್ ತೊಗೋಬೇಕು ನೋಡಿ ಫ್ರೆಂಡ್ಸ್. ದೀಪಾವಳಿ ಸೀಸನ್ ಇದೆ ಅಂತ ತಿಳ್ಕೊಳ್ಳಿ. ದೀಪಾವಳಿ ಸೀಸನ್ ಬಂತು, ಹಬ್ಬ ಹೇಳ್ಬೇಕಂದ್ರೆ ಗಣೇಶ ಚತುರ್ಥಿ ಬಂತು, ರಕ್ಷಾಬಂಧನ ಬಂತು. ಇದರಲ್ಲಿ ಏನಾಗುತ್ತೆ, ಜನ ಜರಿ ಟೇಸ್ಟು, ಜರಿನಲ್ಲಿ ಆಗಲಿ, ಮಿರರ್ ವರ್ಕ್ ಆಗಲಿ, ಈ ಟೈಪ್ ಸಿಲ್ಕ್ ಸೀರೆ ಆಗಲಿ, ಈ ಟೈಪ್ ಕಲೆಕ್ಷನ್ ತೊಗೊತಾರೆ. ಯಾಕಂದರೆ ಯಾರ ಮನೆಯಲ್ಲಿ ಹೋಗಬೇಕು ಬರಬೇಕು ಅಂದರೆ ಕಸ್ಟಮರು ಸ್ವಲ್ಪ ಶೈನಿಂಗ್ ಇರೋಂಥ ಐಟಮ್ ತೊಗೊಂಡು ಹೋಗ್ತಾರೆ. ಅದರಲ್ಲಿ ನಿಮಗೆ ಕಲೆಕ್ಷನ್ಸ್ ತೊಗೊಂಡ್ರೆ ನೀವು ಆ ಟೈಮ್ನಲ್ಲಿ ಆ ಬಟ್ಟೆ ಇಟ್ಕೊಂಡ್ರೆ ಸೂಪರಾಗಿ ಕಲೆಕ್ಷನ್ಸ್ ಕಾಣುತ್ತೆ. ಸಮ್ಮರ್ ಸೀಸನ್ ಬಂತಂದರೆ ಅವಾಗ ಕಾಟನ್ ಬೇಕಾಗುತ್ತೆ, ಆ ಟೈಮ್ನಾಗ ನಡೆಯೋದಿಲ್ಲ. ಸೊ ನಾವು ಈ ಟೈಪ್ ಎಲ್ಲ ಕಲೆಕ್ಷನ್ಸು ನಾವು ತೊಗೊಂಡು ಬರ್ತಾಯಿದ್ದೀವಿ. ನೋಡಿ, ನಿಮಗೆ ನಾನು ಹೇಳೋಕ್ಕಿಂತ ಮುಂಚೆ ನಾನು ಕೂಡ ಸೇಮ್ ಟು ಸೇಮ್ ಹೋಮ್ವರ್ಕ್ ಮಾಡೀನಿ. ಎಕ್ಸಾಂಪಲ್, ಈಗ ಜರಿ ವರ್ಕ್ ಬೇಕು, ಸಿಲ್ಕ್ ಬೇಕು, ಮಿರರ್ ವರ್ಕ್ ಬೇಕು, ಬ್ರೈಟ್ ಟೇಸ್ಟ್ ಬೇಕು, ಬ್ರೈಟ್ ಕಲರ್ಸ್ ತೊಗೊತಾರೆ. ಯಾಕಂದರೆ ಹಬ್ಬದಲ್ಲಿ ಇವೆಲ್ಲ ಟೇಸ್ಟ್ ಇರುತ್ತೆ. ಪ್ರತಿಯೊಂದು ದಿವಸ ನಾನು ಇದು ನಿಮ್ಮ ಯೂಟ್ಯೂಬ್ನಲ್ಲಿ ಬರ್ತೀನಿ, ಇದೇ ಚಾರ್ಟ್ ತೊಗೊಂಬರ್ತೀನಿ. ಇದೇ ಪ್ರಕಾರ ನೀವು ನಮಗೂ ಫಾಲೋ ಮಾಡಿ, ನೀವು ಫಾಲೋ ಮಾಡಿ, ನಿಮ್ಮ ಬಿಸ್ನೆಸ್ 100% ಗ್ರೋತ್ ಆಗೋದು ಗ್ಯಾರಂಟಿ ಕೊಡ್ತೀನಿ. ಇದೇ ಬಿಸ್ನೆಸ್ ಎಜುಕೇಷನ್ ಹೀರಾಲಾಲ್ ನಿಮಗೆ ಡೈರೆಕ್ಟ್ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ ಅಂತ ಕೊಡ್ತಾರೆ. ಮತ್ತು ನೀವು ಕರೆಂಟ್ ಕಸ್ಟಮರ್ ಏನು ಡಿಮಾಂಡ್ ಇದೆ ಇದು ಕೂಡ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಯಾಕಂದರೆ ಹಬ್ಬ ಬಂತು, ನೀವು ಆಲ್ರೆಡಿ ಅಂಗಡಿ ನಡೆಸಕತ್ತೀರಿ, ನಿಮ್ಮ ಹತ್ರ ಆ ಪ್ರಾಡಕ್ಟ್ ಇಲ್ಲ ಅಂದರೆ ಕಸ್ಟಮರು ಖಾಲಿ ಹೋಗುತ್ತಾರೆ. ಸೊ ಆ ಖಾಲಿ ನಮ್ಮ ಕಸ್ಟಮರ್ ಹೋಗ್ತಾರೆ ಅಂದರೆ ನಮಗೆ ಗಿಟ್ಟೋದಿಲ್ಲ. ಅಂಗಡಿ ಯಾಕೆ ಕುತ್ಕೊಂಡಿರ್ತೀವಿ, ಲಾಭ ದುಡಿಯೋಕ್ಕೆ. ಅದೇ ನಮ್ಮ ಅಂಗಡಿಯಿಂದ ಕಸ್ಟಮರ್ ಖಾಲಿ ಹೋಗ್ತಾರೆ, ಲಾಭ ಆಗುತ್ತಾ? ಆಗೋದು ಸಾಧ್ಯನೇ ಇಲ್ಲ. ಒಂದ್ಸಲಿ ಕಸ್ಟಮರ್ ಖಾಲಿ ಹೋಗಿದೆ ಅಂದರೆ ತಿರ್ಗಾ ಬರೋದು ಮುಷ್ಕಿಲ್ ಇರುತ್ತೆ. ಕಸ್ಟಮರಿಗೆ ಎಳಿತಾರೆ. ಸೊ ನಮ್ಮ ಆ ಟೈಪು ತಯಾರಿ ಇರುತ್ತೆ. ಸೊ ಹೋಲ್ಸೇಲ್ನವರು ಯಾವಾಗ ಪರ್ಚೇಸ್ ಮಾಡಬೇಕು, ಹೋಲ್ಸೇಲ್ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ, ಅಂಗಡಿ ಹಚ್ಚಿ ಬಿಸ್ನೆಸ್ ಮಾಡ್ಬೇಕಂತಿದ್ದೀರಾ, ಮುಂದೆ ಬರೋ ಸೀಸನಿಗೆ ಪ್ರಿಪ್ರೇಷನ್ ಮಾಡ್ಬೇಕಂತಿದ್ದೀರಾ, ಆವಾಗ ನೀವು 10 ದಿವಸ ಮುಂಚೆ ಬರಬೇಕಾಗುತ್ತೆ. ಯಾಕಂದರೆ ನಮ್ಮ ಹತ್ರ ಕೂಡ 5 ದಿವಸ ಲೇಟ್ ಆಗುತ್ತೆ, ಸ್ಟಾಕ್ ಇರ್ತೋ ಇಲ್ಲ. ನಿಮ್ಮ ಹತ್ರನೂ ಟ್ರಾನ್ಸ್ಪೋರ್ಟೇಷನಿಂದ ಲೇಟ್ ಆಗ್ಬೋದು. ಯಾಕಂದರೆ ಫುಲ್ಲಾಗಿ ಡಿಮಾಂಡ್ ಇರುತ್ತೆ, ಸೂರದಿಂದ ಬಟ್ಟೆ ಹೋಗ್ತಾನೆ ಇರುತ್ತೆ, ಔಟ್ ಗೋಯಿಂಗ್ ಭಾಳ ಇರುತ್ತೆ. ಆಗ ನಾವೇನು ಮಾಡೋಕ್ಕಾಗಲ್ಲ, ನೀವೇನು ಮಾಡೋಕ್ಕಾಗಲ್ಲ, ಸಾಧ್ಯ ಏನಾಗಲ್ಲ, ಎಲ್ಲ ಶಾರ್ಟೇಜ್ ನಡೀತೆ. ನೀವು 10 ದಿವಸ ಮುಂಚೆ ನೀವು ಬನ್ನಿ ತೊಗೋಬೇಕಾಗತ್ತೆ. ಮತ್ತು ಬಟ್ಟೆ ಯಾವ ಟೈಪ್ ಇರಬೇಕು, ಟ್ರೆಂಡಿಂಗ್ ಕಲೆಕ್ಷನ್ಸ್ ಇರಬೇಕು. ನೀವು ಟ್ರೆಂಡ್ ಈಗ ನಡೆಯೋದಿದೆ, ಹಬ್ಬದ ಸೀಸನ್ ಇದೆ, ಜರಿ ಟೇಸ್ಟು, ಮಿರರ್ ವರ್ಕ್ ಬೇಕು, ಅದು ನೀವು ತೊಗೊಂಡು ಹೋಗ್ಬಿಡುತ್ತೆ. ಕಾಟನ್ ಸೀರೆ ತೊಗೊತಾರೆ ಕಸ್ಟಮರ್, ಉಲ್ಟಾ ಆಗಿಬಿಡುತ್ತೆ. ಉಲ್ಟಾ ಕೆಲಸ ಆಗಬಾರ್ದು. ಸೊ ಎಲ್ಲ ಕ್ಯಾಲ್ಕುಲೇಷನ್ ಬೇಕಂದರೆ ಈ ಟೈಪ್ ನಮ್ಮ ಹೆಂಗೆ ಚಾರ್ಟ್ ಮಾಡ್ಕೊಂಡು ವ್ಯಾಪಾರ ಮಾಡ್ತೀವಿ, ನೀವು ಅದೇ ಟೈಪ್ ಚಾರ್ಟ್ ಮಾಡಿ, ಈ ಟೈಪ್ ಚಾರ್ಟ್ ಪ್ರಕಾರ ವ್ಯಾಪಾರ ಮಾಡಿ. ಖಂಡಿತ ಗ್ರೋತ್ ಆಗ್ತೀರಾ. ಎಲ್ಲ ಕೆಲಸ ಮಾಡೋದಕ್ಕಿಂತ ಮುಂಚೆ ಬರೀರಿ, ಆದ ನಂತರ ನೀವು ಇಂಪ್ಲಿಮೆಂಟ್ ಮಾಡಿ. ಅಲ್ಲಿ ನಿಮ್ಮ ಕಸ್ಟಮರು ಡೆವಲಪ್ಮೆಂಟ್ ಜಲ್ದಿ ಆಗುತ್ತೆ. ಏನು ಬಂದಿದೆ, ಎಷ್ಟು ಸೇಲ್ ಆಗಿದೆ, ಎಷ್ಟು ಲಾಭ ಬಂದಿದೆ ಎಲ್ಲ ನೀವು ಲೆಕ್ಕ ಹಾಕಿ ಫ್ರೆಂಡ್ಸ್. ಈ ಟೈಪಲ್ಲ. ಆಮೇಲೆ ಮತ್ತು ಫ್ಯಾಬ್ರಿಕ್ ಕಲೆಕ್ಷನ್ಸು ಭಾಳ ಇಂಪಾರ್ಟೆಂಟ್. ನೀವು ಫ್ಯಾಬ್ರಿಕ್ ಕಲೆಕ್ಷನ್ಸ್ ಯಾವ ತೊಗೊಳಕತ್ತೀರ, ಸಿಲ್ಕ್ನಲ್ಲಿ ತೊಗೊಳಕತ್ತೀರಾ, ಡೈಲಿ ವೇರ್ನಲ್ಲಿ ಯೂಸ್ ಮಾಡಕತ್ತೀರಾ, ಡೈಲಿ ವೇರ್ನಲ್ಲಿ ಯಾವ ಟೈಪ್ ಫ್ಯಾಬ್ರಿಕ್ ತೊಗೋಬೇಕು, ಅವು ಎಲ್ಲ ಮಾಹಿತಿ ಬೇಕಂದರೆ ಫ್ರೆಂಡ್ಸ್ ಪ್ರಾಂಜಲ್ ಡಿಸೈನರ್ಸ್ ಒಂದ್ಸಲ ಜಾಯ್ನ್ ಆಗಿ, ನಿಮಗೆ ಎಲ್ಲ ಮಾಹಿತಿ ಕೊಡ್ತೀನಿ. ಮತ್ತು ಈ ಟೈಪ್ ಎಲ್ಲ ಕಲೆಕ್ಷನ್ಸಿಗೆ ಕೂಡ ನಿಮಗೆ ಮಾಹಿತಿ ಕೊಡ್ತಾನೆ ಇರ್ತೀನಿ. ಬುಕ್ ಯಾವಾಗಲೂ ಹಬ್ಬ ಸೀಸನ್ ಇದ್ದಾಗ ಯಾವಾಗಲೂ 1 ದಿವಸ ಮುಂಚೆ ನಡಿಬೇಕಾಗತ್ತೆ, ಒಂದು 10 ದಿವಸ. ಯಾಕಂದರೆ ಅಲ್ಲಿ ಬುಕ್ಕಿಂಗ್ ಇದ್ದರೆ ನಿಮಗೆ ಒಳ್ಳೆ ಸ್ಟಾಕ್ ಸಿಗುತ್ತೆ, ಕಮ್ಮಿ ಪ್ರೈಸ್ನಲ್ಲಿ ಸಿಗುತ್ತೆ. ನೋಡಿ, ಬಟ್ಟೆ ಆಗಲಿ, ಸ್ಟೀಲ್ ಆಗಲಿ, ಗೋಲ್ಡ್ ಆಗಲಿ, ಯಾವುದೇ ಡಿಮ್ಯಾಂಡ್ ಬಂದರೆ ರೇಟ್ ಯಾವ್ದಾದ್ರು ಜಾಸ್ತಿ ಆಗುತ್ತೆ. ಯಾಕಂದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೂ ಕೂಡ ಒಂದು ಮಾರ್ಕೆಟಿಂಗ್ ಇರುತ್ತೆ. ಸೊ ಈ ಟೈಮ್ನಲ್ಲಿ ನೀವು ಆರಾಮಾಗಿ ಬಂದಾಗೆ ಒಂದು ಬೇಕಲ್ಲ 10 ಡಿಸೈನ್ ನೋಡ್ಬೋದು. ಯಾಕಂದರೆ ಜುಲೈ ಆಗಸ್ಟ್ನಲ್ಲಿ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇರುತ್ತೆ. ಗಾಡಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನೀವು ಬಂದುಬಿಟ್ರೆ ನಿಮ್ಮ ಕೆಲಸ ಒಳ್ಳೇದಾಗ್ಬೋದು, ನಿಮಗೂ ಬೆನಿಫಿಟ್ ಸಿಗುತ್ತೆ. ಈ ಟೈಮ್ನಲ್ಲಿ ನಿಮ್ಮ ಕಲೆಕ್ಷನ್ಸ್ ಚೆನ್ನಾಗಿದ್ದರೆ ನೀವು ದೀಪಾವಳಿನಲ್ಲಿ ರಿಪೀಟ್ ಆರ್ಡರ್ ತೊಗೊಳ್ತಿರಲ್ಲ, ಆವಾಗ ನಿಮಗೆ ರಿಪೀಟ್ ಕಳ್ಸೋಕ್ಕೆ ನಾವು ಫಸ್ಟು ಪ್ರಿಫರೆನ್ಸ್ ಕೊಡ್ತೀವಿ ರಿಪೀಟ್ ಕಸ್ಟಮರಿಗೆ. ಹಳೆ ಬಿಟ್ಟು ಹೊಸೊಬ್ಬರಿಗೆ ಇಟ್ಕೊಳೋಕ್ಕಿಲ್ಲ, ಹಳೆ ಯಾರು ನಾವು ಮಾರಾಕತ್ತಾರೆ ಅವ್ರಿಗೆ ರಿಪೀಟ್ ಫಸ್ಟ್ ಆರ್ಡರ್ ನಾವು ಸಪ್ಲೈ ಮಾಡ್ತೀವಿ. ಸೊ ಅದು ಒಂದು ಇರುತ್ತೆ. ಸೊ ರಿಪೀಟ್ ಏನೋ ಆರ್ಡರ್ ಬೇಕಂದರೆ ಅದು ನೀವು ಯಾವಾಗ ರಿಪೀಟ್ ಕೊಡ್ತೀರಾ, ನಿಮ್ಮದು ಸೇಲ್ ಆಗಿದ ಮೇಲೆ. ಸೇಲ್ ಯಾವಾಗ ಗೊತ್ತಾಗುತ್ತೆ, ನಿಮ್ಮ ಕಸ್ಟಮರ್ ಬಂದರೆ. ಸೊ ಆ ರಿಪೀಟಿಗೋಸ್ಕರ ನೀವು ಫಸ್ಟ್ ಅಲ್ಲಿ ನೀವು ಪ್ರಾಡಕ್ಟ್ ಸೇಲ್ ಮಾಡ್ತೀರಾ, ಆವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಹೀಗೆ ಜಾಯ್ನ್ ಆಗೋಣ ಫ್ರೆಂಡ್ಸ್. ಇವತ್ತು ಶಾರ್ಟಾಗಿ ಜಾಸ್ತಿ ಮಾತಾಡೋದಾಯ್ತು. ಶಾರ್ಟಾಗಿ ನಿಮಗೆ ನಮ್ಮ ಕ್ವಾಲಿಟಿ ಫ್ಯಾಬ್ರಿಕ್ ಬಗ್ಗೆ ಐಡಿಯಾ ಕೊಡ್ತೀನಿ. ಇದು ನೋಡ್ತೀರಾ, ಟ್ರೆಂಡಿಂಗ್ ಕಲೆಕ್ಷನ್ ತೊಗೊಂಡ್ಬಿಡ್ತೀನಿ. ಖಾತಾ ಸಿಲ್ಕ್ ಅಂತ ಸೂಪರ್ ಕಲೆಕ್ಷನ್ ತೊಗೊಂಬಂದು ನಮ್ಮ ಕರ್ನಾಟಕ ಸೌತ್ ಇಂಡಿಯಾದಲ್ಲಿ ಬೆಸ್ಟು ಕಲೆಕ್ಷನ್ಸ್ ಇದೆ. ಮಂಡ್ಯ ಕಡೆ ನಮ್ಮ ಭಾಳ ಕಸ್ಟಮರ್ ಈಗ ಮೊನ್ನೆ ತೊಗೊಂಡು ಹೋಗಿದ್ದಾರೆ. ಅದೇ ಪ್ರಾಡಕ್ಟ್ ನಿಮಗೆ ತೋರ್ಸಕತ್ತೀನಿ. ಲೇಡೀಸು
ಭಾಳಷ್ಟು ಖುಷಿಯಿಂದ ಬಂದು ತೊಗೊಂಡೋಗಿದ್ದಾರೆ. ನೀವು ಕೂಡ ಈ ಟೈಪ್ ಕಲೆಕ್ಷನ್ ತೊಗೊಂಡೋಗಿ ನೋಡಿ. ಕಸ್ಟಮರ್ ಚಾಯ್ಸ್ ಒಂದೇ ಇರುತ್ತೆ. ಸೊ ಆ ಟೈಪ್ ಕಲೆಕ್ಷನ್ಸ್ ನಿಮಗೆ ಸಿಗುತ್ತೆ. ಇದು ನೋಡಿ ರಿಚ್ ಲುಕ್. ಇದು ಕೂಡ ನೋಡ್ತೀರಾ ನಮಗೆ ಸರಕು ಪಲ್ಲು ಎಲ್ಲ ಇದೆ ಇದರಲ್ಲಿ. ಆಮೇಲೆ ಫ್ರೂಟ್ ರೇಂಜ್ ಇದೆ, ಫ್ರೆಶ್ ಕಲರ್ ರೇಂಜ್ ತೊಗೊಂಬಂದಿನಿ. ಐಟಮು ಪ್ರಾಡಕ್ಟು ಭಾಳಷ್ಟು ಚೆನ್ನಾಗಿ ಸಿಗುತ್ತೆ ನಿಮಗೆ. ಇದು ಈ ಟೈಪ್ ಎಲ್ಲ ನೋಡ್ತೀರಾ ಚೆಕ್ಸ್ ಬಾರ್ಡರ್ಸ್ ಎಲ್ಲ ಐಟಮ್ ಇವೆಲ್ಲ ಸೀಸನ್ ಪ್ರಕಾರ ನಾವು ಕಲೆಕ್ಷನ್ ತೊಗೊಂಬಂದೀವಿ. ಇದು ನೋಡ್ತೀರಾ ಈ ಕಾಂಟ್ರಾಸ್ಟ್ ಬ್ಲೌಸ್ನಲ್ಲಿ ನಿಮಗೆ ಸಿಲ್ಕ್ ಬ್ಲೌಸ್ ಪ್ಲಸ್ ಸಿಬುರಿ ಟೆಸ್ಟ್ನಲ್ಲಿ ಸೀರೆ ಜಾರ್ಜೆಟ್ ಬಟ್ಟೆ ಇದೆ, ಸ್ಯಾಟಿನ್ ಬಾರ್ಡ್ರ್ ಇದೆ. ಜಾರ್ಜೆಟ್ ಬಟ್ಟೆ ಸ್ಯಾಟಿನ್ ಬಾರ್ಡ್ರ್ನಲ್ಲಿ ಕಾಂಬಿನೇಷನು ಭಾಳ ಸುಂದರ ಕಾಣುತ್ತೆ. ಈ ಟೈಪ್ ನೋಡಿದ್ರೆ ಸೀರೆ ಹುಟ್ಟಿನ ಮೇಲೆ ಈ ಟೈಪ್ ಕ್ವಾಂಟಿಟಿ ಕಾಣುತ್ತೆ. ಸೊ ಈ ಟೈಪ್ ನೀವು ಎಲ್ಲ ಕಲೆಕ್ಷನ್ಸ್ ನೋಡ್ಬೋದು. ಇದು ನೋಡ್ತೀರಾ ಕಾಕ್ಟೇಲ್ ಸಿಲ್ಕ್ಸ್ ಅಂತ. ಇದು ಕೂಡ ಸೂಪರ್ ಕಲೆಕ್ಷನ್ಸ್ ಇದೆ. ಈ ಟೈಪ್ ಸಿಬುರಿ ಟೆಸ್ಟ್ ಇವತ್ತಿನ ಡೇಟ್ನಲ್ಲಿ ಡಿಮ್ಯಾಂಡ್ನಲ್ಲಿ ಇದೆ. ಇದು ಯಾಕೆ ಡಿಮ್ಯಾಂಡ್ನಲ್ಲಿ ಇದೆ ಅಂದರೆ 5 ವರ್ಷ 2 ವರ್ಷದ ನಂತರ ಮತ್ತೆ ಈ ಟೈಪ್ ಟ್ರೆಂಡಿಂಗ್ ನಡೀತಾನೆ ಇರುತ್ತೆ. ಈ ಸತಿ ಈ ಟ್ರೆಂಡ್ನಲ್ಲಿ ನಡೆದಿದೆ. ಇದರಲ್ಲಿ ನೋಡ್ತೀರಾ ನೀವು ಜೆಕಾರ್ಡಿಂದ ನೀವು ಬುಟ್ಟಿಸ್ ಕೊಟ್ಟಿವಿ, ಜೆಕಾರ್ಡ್ನಲ್ಲಿ ಕೊಟ್ಟಿವಿ. ಇದರಲ್ಲೆಲ್ಲ ನಿಮಗೆ ನೋಡ್ತೀರಾ ಲೇಸ್ ಬಾರ್ಡರ್ ಎಲ್ಲ ಮೊದಲೇ ಲಾಸ್ಟ್ ಇಯರ್ ನಾವು ಏನು ಡೆವಲಪ್ ಮಾಡಿದ್ವಿ ಅದು ಸಿಂಪಲ್ ಬಟ್ಟೆ ಮೇಲೆ ಇತ್ತು. ಈ ಸತಿ ಏನು ಡೆವಲಪ್ ಮಾಡಿ ಜೆಕಾರ್ಡ್ ಮೇಲೆ ಡೆವಲಪ್ ಮಾಡಿ ಹಾಗೆ ಬಟ್ಟೆ ಫ್ಯಾಬ್ರಿಕ್ ಚೇಂಜ್ ಆಗ್ತಾನೆ ಇರುತ್ತೆ. ಇದು ನೋಡಿ ಬಿಂದ್ಯಾ ಸಿಲ್ಕ್ ಸೂಪರಾಗಿ ನೋಡ್ತೀರಾ. ನೀವೇ ಹೇಳಬೇಕು ಫ್ರೆಂಡ್ಸ್, ನಮ್ಮ ಕರ್ನಾಟಕ ಟೆಸ್ಟ್ ಇದೆಯಾ ಇಲ್ಲ ಕಮೆಂಟ್ ಮಾಡಿಕೊಡಿ. ಯಾಕಂದರೆ ನಿಮಗೆ ಗೊತ್ತಾಗೋದು ನಾನು ಹೇಳೋದಕ್ಕೆ ನೀವು ತೋರಿಸೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ ನೋಡ್ತೀರಾ. ಇದರಲ್ಲಿ ಕೂಡ ಕಾಂಟ್ರಾಸ್ಟ್ ಬ್ಲೌಸ್ ಕೊಟ್ಟಿನಿ. ಈ ಬ್ಲೌಸು ಈ ಬಾರ್ಡ್ರಿಗಿಂತ ಮ್ಯಾಚ್ ಮಾಡೀನಿ. ಆದ ನಂತರ ಈ ಪ್ರಿಂಟ್ ಮ್ಯಾಚ್ ಮಾಡೀನಿ. ಈ ನೋಡ್ತೀರಿ ಮ್ಯಾಚಿಂಗ್ನಲ್ಲಿ ನಿಮಗೆ ಈ ಟೈಪ್ ಸಿಗುತ್ತೆ. ನೀವು ಸೂಪರಾಗಿ ಕಲೆಕ್ಷನ್ ಈ ಟೈಪ್ ತೊಗೋಬೋದು. 2 ಪೈಸಾ ನಿಮಗೆ ಆರಾಮಾಗಿ ಮಾರ್ಜಿನ್ ಸಿಗುತ್ತೆ. ಆಮೇಲೆ ನಿಮ್ಗೆ ಸೆಲ್ಲಿಂಗ್ ಕೂಡ ಈಸಿ ಆಗುತ್ತೆ. ನೀವು ಇವೆಲ್ಲ ಕ್ಯಾಟಲಾಗ್ಸು ಎಷ್ಟು ರಿಪೀಟ್ ಕೊಡ್ತೀರಾ ಅಷ್ಟು ರಿಪೀಟ್ ನಿಮಗೆ ಕಳಿಸ್ತೀನಿ. ಪ್ರೀ ಬುಕ್ಕಿಂಗ್ ಇರುತ್ತೆ. ಯಾಕಂದರೆ ಒಂದು 5-6 ದಿವಸ ಮುಂಚೆ ನಡಿಬೇಕಾಗುತ್ತೆ. ಆದರೆ ನಿಮಗೆ ಫುಲ್ ನಾನು ರಿಪೀಟ್ ಸಪ್ಲೈ ಮಾಡೋದು ಪ್ರಾಮಿಸ್ ಮಾಡ್ತೀನಿ. ಈ ಪ್ರಾಮಿಸ್ ಯಾಕೆ ಮಾಡ್ತೀನಿ ಅಂದರೆ ಕಸ್ಟಮರು ಭಾಳಷ್ಟು ಜನ ತೊಗೊಂಡು ಹೋಗ್ಬಿಡ್ತಾರೆ. ಆಮೇಲೆ ರಿಪೀಟ್ ಕಸ್ಟಮರ್ ಬಂದಾಗ ಬರಲ್ಲ, ಬಟ್ಟೆ ಸಿಗೋಲ್ಲ ಅಂದರೆ ಅವ್ರು ಕಸ್ಟಮರ್ ಕೆಟ್ಟು ಹೋಗ್ತಾರೆ. ಅದು ನಿಮಗೆ ಆ ಟೈಪ್ ಏನು ಆಗೋದಿಲ್ಲ. ರಿಪೀಟ್ ಕೊಡೋದು ಫುಲ್ ಪ್ರಾಮಿಸ್ ಆಗಿರುತ್ತೆ. ಎಷ್ಟಾರು ಆಗಲಿ ನಿಮಗೆ ಬಟ್ಟೆ ಜರೂರು ಕಳಿಸ್ಕೊಡ್ತೀನಿ. ಈ ನೋಡ್ತೀರಾ ನಮ್ಮ ಕಂಪ್ನಿ ಬಗ್ಗೆ, ಕಂಪ್ನಿ ಎಲ್ಲಿ ಇದೆ, ಈ ನಮ್ಮ ಕಂಪನಿ, ಈ ನಾವು ಪ್ರಾಂಜಲ್ಲು, ಈ ನಿಮ್ಮ ಪ್ರೂಫು ನೀವು ನಮ್ಮ ಯೂಟ್ಯೂಬ್ನಲ್ಲಿ ಫಾಲೋ ಮಾಡಿ, ಮಂತ್ರ ಮೇಲೆ ಫಾಲೋ ಮಾಡಿ, ಮಿಶೋನಲ್ಲಿ ಮಾಡಿ, ಫ್ಲಿಪ್ಕಾರ್ಟ್ನಲ್ಲಿ ಮಾಡಿ, ಅಮೆಜಾನ್ ಮಾಡಿ, ಅಜಿಯೋ ಮಾಡಿ, ಎಲ್ಲಿ ನೀವು ಹೋಗ್ತೀರಾ ನಿಮಗೆ ಪ್ರಾಂಜಲ್ ಸಿಗುತ್ತೆ. ಈ ನಮ್ಮ ಪ್ರಾಡಕ್ಟ್, ಈ ಕ್ವಾಲಿಟಿ, ಈ ಐಟಮ್ ನಿಮಗೆ ಸಿಗುತ್ತೆ. ಈ ಎಲ್ಲ ಯಾವಾಗ ಆಗುತ್ತೆ ಈಗ ಒಳ್ಳೆ ನಾವು ದೊಡ್ಡ ಕಂಪ್ನಿನಲ್ಲಿ ಜಾಯ್ನ್ ಆಗ್ತೀರಿ ನಿಮಗೆ ಸಿಗುತ್ತೆ. ಕಸ್ಟಮರಿಗೆ ಫುಲ್ ಸ್ಯಾಟಿಸ್ಫೈಡ್ ನಾವು ಮಾಡಿಕೊಡ್ತೀವಿ. ನಿಮಗೆ 365 ಡೇಸ್ ನಿಮ್ಮ ಎದುರುಗಡೆಗೆ ಬರ್ತಾನೆ ಇರ್ತೀವಿ. ಈ ಟೈಪ್ ಎಲ್ಲ ಪ್ರಾಡಕ್ಟ್ ನಿಮಗೆ ನಮ್ಮ ಪ್ರಾಂಜಲ್ ನೋಡ್ತೀರಾ ಪ್ರತಿಯೊಂದರಲ್ಲಿ ನಿಮಗೆ ನಾವು ಇಲ್ಲಿ ಸಿಗುತ್ತೀವಿ. ಈ ಕಲೆಕ್ಷನ್ಸ್, ಈ ಡಿಸೈನ್ಸ್, ಈ ಪ್ರಾಡಕ್ಟ್ ಪ್ರಾಂಜಲ್ ಡಿಸೈನಲ್ಲಿ ಸಿಗುತ್ತೆ. ನೋಡ್ತೀರಾ ಫ್ರೆಂಡ್ಸ್, ಸೂಪರ್ ಕಲೆಕ್ಷನ್ ತೊಗೊಂಬಂದು ಐಟಮ್ ಕೂಡ ಒಂದಕ್ಕಿಂತ ಒಂದು ಬೆಸ್ಟ್ ಕಲೆಕ್ಷನ್ ತೊಗೊಂಬಂದು ಜರಿ ಬಾರ್ಡ್ರ್ಗಿಂತ ಸೂಪರ್ ಕಲೆಕ್ಷನ್ ತೊಗೊಂಬಂದು. ಇದು ನೋಡ್ತೀರಾ ಫ್ರೆಂಡ್ಸ್, ಇದು ನೋಡಿ ಶ್ರೀವಲ್ಲಿ ಕಲೆಕ್ಷನ್ಸ್. ಇದು ಕೂಡ ಸೂಪರ್ ಡೂಪರ್ ಕಲೆಕ್ಷನ್. ಈ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಆಲ್ ಓವರ್ ಇಂಡಿಯಾ. ಕಸ್ಟಮರ್ ಒಂದು ಸೆಟ್ ತೊಗೊಳ್ಳಿ 100 ಸೆಟ್ ತೊಗೊಳ್ಳಿ ಪಾಲಿಸಿಯಿಂದ ನಾವು ವ್ಯಾಪಾರ ನಡೆಸ್ತೀವಿ. ಇದು ನೋಡ್ತೀರಾ ಫ್ರೆಂಡ್ಸ್, ಈ ಕೂಡ ನೀವು ನೋಡ್ತಾನೇ ಇರ್ರಿ. ಈ ಟೈಪ್ ಎಲ್ಲ ಕಲೆಕ್ಷನ್ಸ್ ತೊಗೊಂಬಂದೀವಿ. ಈ ನಮ್ಮ ಐಟಮ್, ನಮ್ಮ ಪ್ರಾಡಕ್ಟ್ ಈ ಕಂಪ್ನಿಯಿಂದ ನಮ್ಮ ಸ್ವಂತ ಪ್ರೊಡಕ್ಷನ್, ಸ್ವಂತ ತಲೆ ಹಚ್ಚಿ ಡಿಸೈನ್ ಮಾಡಿರೋಂಥ ಐಟಮ್ಸ್. ನೋಡ್ತೀರಾ ಸರ್, ಈ ಟೈಪ್ ಎಲ್ಲ ಪ್ರೊಡಕ್ಷನ್ಸ್ ನಿಮಗೆ ಸಿಗುತ್ತೆ. ಡೈರೆಕ್ಟ್ ಈ ಟೈಪ್ ಆರ್ಟಿಕಲ್ಸ್ ತೊಗೋಬೋದು. ಈ ಆರಾಮಾಗಿ ನಿಮಗೆ 2 ಪೈಸೆ ಎಲ್ಲ ಜಾಸ್ತಿ ದುಡಿತೀರಾ. ಈ ಟೈಪ್ ಎಲ್ಲ ಪ್ರಾಡಕ್ಟ್ ತೊಗೊಂಬಂದು ಮೊನೋಪೊಲಿ ಪ್ರಾಡಕ್ಟ್ ತೊಗೊಂಬಂದಿನಿ. ಇಡೀ ಹುಬ್ಳಿ ಆಗಲಿ ಬೆಂಗಳೂರು ಆಗಲಿ ಮೊನೋಪೊಲಿಯಿಂದ ತೊಗೊಂಡು ಹೋಗ್ತಾರೆ. ನೀವು ಕೂಡ ಈ ಟೈಪ್ ಮೊನೋಪೊಲಿ ಪ್ರಾಡಕ್ಟ್ ತೊಗೊಂಡು 2 ಪೈಸೆ ಆರಾಮಾಗಿ ದುಡಿಬೋದು. ಈ ಟೈಪ್ ಇಲ್ಲ ಪ್ರಾಡಕ್ಟ್ ಇದ್ದರೆ ಕಸ್ಟಮರು ನಮ್ಮ ಹತ್ರ ಆಗಲಿ ನಿಮ್ಮ ಹತ್ರ ಆಗಲಿ ಎಲ್ಲಿ ಆಗಲಿ ಖಾಲಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಈ ವಿಡಿಯೋ ನೋಡ್ತಾ ನಮಗೆ ಎಷ್ಟೋ ಸತಿ ಆರ್ಡರ್ ಸಿಗ್ಬಿಡುತ್ತೆ. ನೀವು ಎಷ್ಟು ಜಲ್ದಿ ಆಗ್ತೀರಾ ಅಷ್ಟು ಜಲ್ದಿ ಬೇಗ ಮಾಡಿ. ಈ ಹಬ್ಬದಲ್ಲಿ ಒಳ್ಳೆ ವ್ಯಾಪಾರ ಮಾಡೋಣ. ಒಳ್ಳೆ ವ್ಯಾಪಾರ ನಮ್ಮ ಸೇಲ್ಸ್ ಸ್ಕೋರು ಜಂಪ್ ಮಾಡ್ಸೋಣ. ಹಿಂಗೆ ಜಾಯ್ನ್ ಆಗಿ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋಗೆ.